ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. 15 ಡೇಸ್ ಡ್ರಾಯಿಂಗ್ ಬಿಗಿನರ್ ಸೀರೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಸಿಂಪಲ್ ಆಗಿ ಐಸ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟ್ ನಾವು ಯಾವಾಗಲೂ HP ಪೆನ್ಸಿಲಿಂದ ಔಟ್ಲೈನ್ ಹಾಕೋಬೇಕು. ನೋಡ್ರಿ ನಾನು ಯಾವ ರೀತಿ ಔಟ್ಲೈನ್ ಹಾಕೋತಾ ಇದ್ದೀನಿ ಅಂತಂದು. ಫಸ್ಟ್ ನೀವು ಔಟ್ಲೈನ್ ಹಾಕ್ಕೊಂಡ್ಮೇಲೆ ಬೇರೆ ಗ್ರೇಡ್ ಪೆನ್ಸಿಲಿಂದ ಡಾರ್ಕ್ ಅಥವಾ ಲೈಟ್ ಶೇಡ್ನ ಮಾಡ್ಕೊಳ್ಳಿ. ನೀವು ನೀಟಾಗಿ ಸ್ಲೋ ಆಗಿ ಎಷ್ಟು ಟೈಮ್ ಕೊಟ್ಟು ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಡ್ರಾಯಿಂಗ್. ಯಾವಾಗಲೂ ಅವಸರ ಮಾಡಿ ಜಲ್ದಿ ಮಾಡೋ ಅವಶ್ಯಕತೆ ಇಲ್ಲ. ಐಬ್ರೋ ಸ್ಟ್ರೋಕ್ಸ್ ಯಾವಾಗಲೂ ಯಾವ ರೀತಿ ನಿಮ್ಮ ರೆಫರೆನ್ಸಲ್ಲಿರುತ್ತೋ ಅದೇ ರೀತಿ ನೋಡಿಕೊಂಡು ಅದೇ ರೀತಿ ಮಾಡಿರಿ. ನೀವು ಐಸ್ ಒಳಗಡೆ ಸಹ ಫುಲ್ಲು ಬ್ಲ್ಯಾಕಾಗಿ ಮಾಡೋಂಗಿಲ್ಲ. ಲೈಟಾಗಿ HP ಪೆನ್ಸಿಲಿಂದ ಶೇಡ್ ಮಾಡಿಕೊಂಡು ಆಮೇಲೆ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಬೇಕು ಅಲ್ಲಿ ಮಾತ್ರ ಡಾರ್ಕ್ನೆಸ್ ಮಾಡ್ಕೊಳ್ಳಿ. ನಿಮಗೆ ಬ್ಲೆಂಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ. ಜಸ್ಟ್ ಇವಾಗ ಐಸ್ ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು, ಯಾವ ರೀತಿ ಡಾರ್ಕ್ ಆ್ಯಂಡ್ ಯಾವ ರೀತಿ ಲೈಟ್ ಶೇಡ್ನ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ. ನಾನು ನೋಡ್ರಿ ಫುಲ್ ಸ್ಕೆಚ್ ಓನ್ಲಿ HP ಪೆನ್ಸಿಲಿಂದ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಲೈಟಾಗಿ ಶೇಡ್ ಮಾಡ್ಕೊಂಡ್ಮೇಲೆ ನೀವು ಡಾರ್ಕ್ ಪೆನ್ಸಿಲಿಂದ ಶೇಡ್ ಮಾಡ್ಕೋದನ್ನು ಕಲೀರಿ. ಫಸ್ಟ್ ಲೇಯರ್ ಯಾವಾಗಲೂ ಲೈಟಾಗಿ ಇರಬೇಕು. ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಟೈಮ್ ಕೊಟ್ಟು ನೀಟಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಯಾವಾಗಲೂ. ಲೇಯರ್ ಬೈ ಲೇಯರ್ ನೀಟಾಗಿ ಸ್ಲೋ ಆಗಿ ನೀವು ಶೇಡಿಂಗ್ನ ಮಾಡ್ತಾ ಹೋಗಿ. ನೋಡಿರಿ ಈ ರೀತಿ ಲೈಟಾಗಿ HP ಪೆನ್ಸಿಲ್ನ ಮಾಡಿದ ಮೇಲೆ ನಾನು 4B ಪೆನ್ಸಿಲ್ ಯೂಸ್ ಮಾಡ್ತೀನಿ ಡಾರ್ಕಿಗೋಸ್ಕರ.
ನೋಡ್ರಿ ಐಸ್ ಒಳಗೂ ಸಹ ಲೇಯರ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ 4B ಪೆನ್ಸಿಲೇ ಲೈಟಾಗಿ ಶೇಡ್ ಮಾಡಿಕೊಂಡು ಆಮೇಲೆ ಮತ್ತೆ ಡಾರ್ಕ್ ಶೇಡ್ನ ಮಾಡಬೇಕು. ನೀವಿಲ್ಲಿ ಐಬಾಲ್ ವೈಟ್ ಕಲರ್ ಇರುತ್ತಲ್ಲ, ಅದು ಸಹ ಲೈಟಾಗಿ ಶೇಡ್ ಕಂಪಲ್ಸರಿ ಮಾಡಲೇಬೇಕು. ಅದನ್ನು ಪೂರ್ತಿ ವೈಟ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಡ್ರಾಯಿಂಗ್. ಯಾವಾಗಲೂ ನೀವು ಈ ರೀತಿ ರಫಾಗಿ ಸ್ಕೆಚ್ ಮಾಡ್ಕೋತಾ ಹೋದರೆ ಆಟೋಮೆಟಿಕ್ಕಾಗಿ ನಿಮ್ಮ ಡ್ರಾಯಿಂಗ್ ಕಂಪಲ್ಸರಿ ನೀಟಾಗುತ್ತೆ. ನೀವು ಮಾಡೋ ಡ್ರಾಯಿಂಗಲ್ಲಿ ಎಲ್ಲಿ ಲೈಟ್ ಶೇಡ್ ಇರುತ್ತೆ, ಎಲ್ಲಿ ಡಾರ್ಕ್ ಆಗಿರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡಿ ಡ್ರಾಯಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಇನ್ನೂ ಡಾರ್ಕ್ ಮಾಡಬೇಕಂತಂದರೆ 8B ಪೆನ್ಸಿಲ್ಸ್ 10B ಪೆನ್ಸಿಲ್ಸ್ನ ಯೂಸ್ ಮಾಡಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ನಾನು ಜಸ್ಟ್ ವೀಡಿಯೋನ ನಿಮಗೆ ತೋರಿಸೋದಕ್ಕೋಸ್ಕರ ಸಿಂಪಲಾಗಿ ಓನ್ಲಿ 4B ಪೆನ್ಸಿಲಿಂದ ಡ್ರಾ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಐಸ್ನ ಇನ್ನೂ ಹೈಲೈಟ್ ಮಾಡಬೇಕಂದ್ರೆ ವೈಟ್ ಪೆನ್ಸಿಲ್ ಅಥವಾ ವೈಟ್ ಜೆಲ್ ಪೆನ್ ಬರುತ್ತಲ್ಲ, ಅದರ ತೊಗೊಂಡು ಹೈಲೈಟ್ಸ್ ಮಾಡ್ಕೋಬೇಕು. ಐಬ್ರೋಸ್ ಯಾವಾಗಲೂ ಯಾವ ಸೈಡಲ್ಲಿ ಶೇಡ್ ಆಗಿರುತ್ತಲ್ಲ ಅದೇ ಸೈಡಲ್ಲಿ ನೀವು ಅದನ್ನು ಮಾಡಬೇಕು. ಒಂದು ಈ ಸೈಡ್ ರಾಂಗ್ ಡೈರೆಕ್ಷನ್ಗಳಲ್ಲಿ ಮಾಡಬಾರ್ದು. ನೋಡಿರಿ, ಈ ರೀತಿ ಆದಮೇಲೆ ಹೈಲೈಟ್ಗೋಸ್ಕರ ರಿಯಲಿಸ್ಟಿಕ್ ಆಗಿ ಕಾಣೋಕ್ಕೆ ಹೊರಗಲಿದ್ದ ಬಂದ ರೀತಿಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನೀವೆಷ್ಟು ನೀಟಾಗಿ ಶೇಡ್ ಮಾಡ್ತೀರಾ ಲೈಟಾಗಿ, ಅಷ್ಟೇ ಡ್ರಾಯಿಂಗ್ ಯಾವಾಗಲೂ ಚೆನ್ನಾಗಿ ಬರುತ್ತೆ. ನೀವು ಹೆಚ್ಚು ಟೈಮ್ ಕೊಟ್ಟು ನೀಟಾಗಿ ಶೇಡ್ ಮಾಡಿ. ನಾನು ನಿಮಗೆ ಮುಂದೆ ಬರೋ ವೀಡಿಯೋದಲ್ಲಿ 10B 8B ಪೆನ್ಸಿಲ್ನ ಯೂಸ್ ಮಾಡಿ ಇನ್ನೂ ಡಾರ್ಕಾಗಿ ಮಾಡೋದನ್ನು ತೋರಿಸ್ಕೊಡ್ತೇನೆ. ಇವಾಗ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ನೀವು ಡೈಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ರೀತಿ ಬ್ಲೆಂಡ್ ಮಾಡೋದಕ್ಕೆ ಬ್ಲೆಂಡಿಂಗ್ ಸ್ಟೆಮ್ಸ್ ಅಥವಾ ಇಯರ್ ಪಿಕ್ಸ್ ಇರ್ತಾವಲ್ಲ ಅದನ್ನು ಯೂಸ್ ಮಾಡಬೇಕು.
ನಾನು ಎಕ್ಸ್ಪೆನ್ಸಿವ್ ಇರಲಾದ ಹೇಳ್ಕೊಡೋದ್ರಿಂದ ನಿಮಗೆ ಜಸ್ಟ್ ಕೈಲಿಂದ ಈ ರೀತಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಮುಂದೆ ಬರೋ ವೀಡಿಯೋಗಳಲ್ಲಿ ನಾನು ನಿಮಗೆ ಬ್ಲೆಂಡಿಂಗ್ ಸ್ಟಂಪ್ಸ್, ಇಯರ್ಬಡ್ಸ್ ಎಲ್ಲದನ್ನೂ ತೊಗೊಂಡು ಬರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಬಿಗ್ನೆಸ್ನ ಟ್ಯಾಗ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಜಾಯಿನ್ ವಿತ್ ಮೀ.